ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ, 2,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ. ಬೇಗ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಾಕಿ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ, ಇನ್ನು ಬಾಕಿ ಕಂತು ಹಣ ಎಷ್ಟು ಉಳ್ಕೊಂಡಿದೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ 2 ಬಂಪರ್ ಸುದ್ದಿ ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ 2 ಭರ್ಜರಿ ಗುಡ್ ನ್ಯೂಸ್. ಒಂದು ದೊಡ್ಡ ಶಾಕಿಂಗ್ ಸುದ್ದಿ, 7,76,000 BPL ಕಾರ್ಡ್ಗಳು ರದ್ದಾಗಲಿದ್ದಾವಂತೆ. ಹೌದು ವೀಕ್ಷಕರೇ, ಯಾರದ್ದು ಕಾರ್ಡ್ ರದ್ದಾಗುತ್ತೆ, ಯಾವೆಲ್ಲ ನಿಯಮಗಳಿದ್ದಾವೆ ಅದನ್ನು ಕೂಡ ನೋಡೋಣ. ಇನ್ನು SIR ಪ್ರಕ್ರಿಯೆಯಲ್ಲಿ ಮತ್ತೆ ದಿನಾಂಕವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಹೌದು, ಇದು ಕೂಡ ಒಂದು ಭರ್ಜರಿ ಸುದ್ದಿ ಅಂತಾನೆ ಹೇಳ್ಬಹುದು. BLO ಅವರು ಕೊಟ್ಟ ಅರ್ಜಿ ನೀವು ಇನ್ನೂ ಕೂಡ ತುಂಬಿಲ್ವಾ? ಜುಲೈ 29 ಕೊನೆ ದಿನಾಂಕ ಇತ್ತು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ವೀಕ್ಷಕರೇ, SIR ಪ್ರಕ್ರಿಯೆಯಲ್ಲೂ ಕೂಡ ಮತ್ತಷ್ಟು ಸಮಯ ಸಿಗಲಿದೆ. ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಒಂದು ಕಡೆಗೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ, ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಇನ್ನೊಂದು ಕಡೆಗೆ ಬಸ್ ನಲ್ಲಿ ಪ್ರಯಾಣಿಸೋರಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಎಲ್ಲವನ್ನು ಕೂಡ ನೋಡೋಣ. ಇದು ದಿಢೀರ್ ಅಂತ ಬಂಗಾರ ಮತ್ತು ಬೆಳ್ಳಿ ಬೆಲೆ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದು ಹೋಗ್ತಾ ಇದೆ. ಹೌದು, ಈಗ ತಗೋಬೇಕಾ ಬೇಡವಾ, ದೊಡ್ಡ ಮಟ್ಟದಲ್ಲಿ ಬಂಗಾರ ಬೆಳ್ಳಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಆಭರಣ ಪ್ರಿಯರಿಗೆ, ಹೆಣ್ಮಕ್ಕಳಿಗೆ ಭರ್ಜರಿ ಗುಡ್ ನ್ಯೂಸ್. ಅಂಗಡಿಗೆ ಮತ್ತೆ ಮುಗಿ ಬೀಳ್ತಾರ ಜನರು, ಮತ್ತೆ ಬೆಲೆ ಏರಿಕೆ ಆಗುತ್ತಾ, ಎಲ್ಲ ಒಂದು ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಹಾಗೂ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದಕ್ಕಂದ್ರೆ ನಿಮಗೋಸ್ಕರ ಎಲ್ಲ ಒಂದು ಅಪ್ಡೇಟ್ ನಾವು ಮೊದಲೇ ತಗೊಂಡ್ಬರ್ತೇವೆ. ಸೊ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತು ಹಣ ಜಮೆ ಆಯ್ತಾ ಬ್ಯಾಂಕ್ ಅಕೌಂಟ್ಗೆ? ಎದಕ್ಕಂದ್ರೆ ಸರ್ಕಾರದಿಂದ ಎಲ್ಲರ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಶುಕ್ರವಾರದ ಒಳಗೆ ಎಲ್ಲ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಬಂದಿರುತ್ತೆ. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅಧಿಕೃತವಾಗಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಇದು. ಹೌದು ವೀಕ್ಷಕರೇ, ಬರೋಬ್ಬರಿ 2,400 ಕೋಟಿ ರೂಪಾಯಿ ಹಣವನ್ನ, 31ನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಜಮೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ 2,400 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನ ಫಲಾನುಭವಿಗಳ ಖಾತೆಗೆ DBT ಮೂಲಕ ವರ್ಗಾಯಿಸಲು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಸದಸ್ಯರು ದಿನೇಶ್ ಗುಳಿಗೋಡ ಸರ್ ಅವರು. ಈವರೆಗೂ ಒಟ್ಟು 1,24,00,000 ಮನೆ ಯಜಮಾನಿಯರ ಬ್ಯಾಂಕ್ ಖಾತೆಗೆ 30 ಕಂತು 60,000 ರೂಪಾಯಿ ಕೊಡಲಾಗಿತ್ತು. ಈಗ 31ನೇ ಕಂತನ್ನು ಕೂಡ ಕೊಡೋದ್ರ ಮೂಲಕ 62,000 ರೂಪಾಯಿ ಒಟ್ಟು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣವನ್ನ ಹಾಕಲಾಗಿದೆ. 74,650 ಕೋಟಿ ರೂಪಾಯಿ ಇಲ್ಲಿವರೆಗೂ ಹಣವನ್ನ ವ್ಯಯಿಸಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಈ ಒಂದು ಹಣ ಗೃಹಲಕ್ಷ್ಮಿಯರು ದೈನಂದಿನ ಖರ್ಚು, ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಆಹಾರ ಸೇರಿದಂತೆ ಇತರ ಅಗತ್ಯಗಳಿಗೆ ಗೃಹಲಕ್ಷ್ಮಿ ಹಣ ಬಳಕೆ ಮಾಡುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಕೋರಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಎರಡನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿಯರ ಹಣ ಬ್ಯಾಂಕ್ ಸಾಲಕ್ಕೆ ಕಡಿತವಾಗಬಾರ್ದು. ಈ ತರನು ಕೂಡ ಒಂದು ನಿಯಮಾವಳಿಗಳನ್ನ ಸರ್ಕಾರ ರೂಪಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಗೃಹಲಕ್ಷ್ಮಿಯರ ಹಣ ನೇರವಾಗಿ ಮಹಿಳೆಯರ ಖಾತೆಗೆ ಸೇರಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ಗೃಹಲಕ್ಷ್ಮಿ ಹಣವನ್ನ ಸಾಲಕ್ಕೆ ಡೆಬಿಟ್ ಮಾಡಿಕೊಳ್ಳುವಂತಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ಬರೋದಿಲ್ಲ ಇದ್ರ ಬಗ್ಗೆ ಹೊಸ ಒಂದು ರೂಲ್ಸ್ ಅನ್ನ ತರೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಅಪ್ಡೇಟ್ ಬರುತ್ತೆ. ಇನ್ ಮುಂದೆ ಎಲ್ಲರ ಒಂದು ಮೊಬೈಲ್ ಫೋನ್ಗೂ ಕೂಡ ವಾಯ್ಸ್ ಮೆಸೇಜ್ ಕೂಡ ಬರಲಿದೆ ಅಂತೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಜಮೆ ಆದ ತಕ್ಷಣ ಸರ್ಕಾರದಿಂದ ನಿಮ್ಮ ಹಣ ಜಮೆ ಆಗಿದೆ ಅಂತ ನಿಮಗೆ ಒಂದು ಅಪ್ಡೇಟ್ ಕೂಡ ಮೊಬೈಲ್ ಮೆಸೇಜ್ಗೆ ಬರಲಿದೆ ಅಂತೆ. ಇದು 4ನೇದು, ಗೃಹಲಕ್ಷ್ಮಿಯರು ಬಾಕಿ ಉಳಿದ ಹಣ ಯಾವಾಗ ಹಾಕ್ತೀರಾ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ವೀಕ್ಷಕರೇ, ಈಗ 31ನೇ ಕಂತು ಹಣ ಜಮೆ ಆಗಿದೆ. ಈ ಒಂದು ಯೋಜನೆ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಲ್ಲಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹಾಗಾದ್ರೆ ಇನ್ನುಳಿದ ಬಾಕಿ ಕಂತು ಹಣವನ್ನು ಕೂಡ ಶೀಘ್ರದಲ್ಲೇ ಜಮೆ ಆಗುವ ಎಲ್ಲ ಸಾಧ್ಯತೆಗಳಿದೆ. ನೋಡಿ, ಈಗ 31ನೇ ಕಂತು ಹಣ 2,400 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಈಗ ಮತ್ತೊಂದು ಸುತ್ತಿನ 2,400 ಕೋಟಿ ಅಂದ್ರೆ ಇನ್ನು 1 ವಾರ ಆಗ್ಬಹುದು, 10 ದಿನ ಆಗ್ಬಹುದು, 15 ದಿನ ಆಗ್ಬಹುದು. ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬರುತ್ತೆ. 32ನೇ ಕಂತು ಹಣ ಕೂಡ ಆದಷ್ಟು ಶೀಘ್ರದಲ್ಲೇ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಲಿದೆ. ಇನ್ನು BPL ಕಾರ್ಡ್ ಇದ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ, ಒಂದು ಶಾಕಿಂಗ್ ಸುದ್ದಿ ಇದೆ, ಒಂದು ಹೊಸ ನಿಯಮ ಕೂಡ ಇದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ಒಂದು ಹೊಸ ಅಪ್ಡೇಟ್ ಕೂಡ ನಿಮಗೆ ಇಲ್ಲಿ ಬಂದಿರುವಂತದ್ದು. ಮೊದಲಿಗೆ ಹೇಳ್ಬೇಕಂದ್ರೆ ಒಂದು ಶಾಕಿಂಗ್ ಸುದ್ದಿ, 7,76,000 ಅನರ್ಹ BPL ಕಾರ್ಡುಗಳು ಪತ್ತೆ ಮಾಡಲಾಗಿದೆ. ಅಂದ್ರೆ 7 ಲಕ್ಷ ಜನರ BPL ಕಾರ್ಡು ಬಂದ್ ಆಗಲಿದೆ ವೀಕ್ಷಕರೇ. ಅವರಿಗೆ ಅನ್ನಭಾಗ್ಯ ಅಕ್ಕಿನೂ ಕೂಡ ಸಿಗಲ್ಲ. ಯಾಕಂದ್ರೆ ಈಗಾಗಲೇ ಇದರಲ್ಲಿ 4,32,000 ಕಾರ್ಡುಗಳನ್ನ
APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಅಂದ್ರೆ BPL ಕಾರ್ಡು ರದ್ದಾಗಿದೆ. 4 ಲಕ್ಷಕ್ಕಿಂತ ಹೆಚ್ಚು ಜನರ BPL ಕಾರ್ಡು ರದ್ದು ಮಾಡಲಾಗಿದೆ ಅಂತ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿರುವಂತದ್ದು. ಹಲವು ಮಂದಿ ಅನರ್ಹರು BPL ಪಡಿತರ ಚೀಟಿ ಪಡೆದಿದ್ದು ಅವರನ್ನ ಆದಷ್ಟು ಬೇಗ APL ಕಾರ್ಡ್ಗೆ ಸೇರಿಸಿ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಲಕ್ಷಾಂತರ ಕಾರ್ಡುಗಳು BPL ಇಂದ APL ಗೆ ಹೋಗ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ BPL ಕಾರ್ಡ್ ನ ಆದಾಯ ಮಿತಿ ಹೆಚ್ಚಳವಾಗೋದಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಹೌದು, ಹಲವು ವರ್ಷದಿಂದ ಇದೆ ಇದು ಬೇಡಿಕೆ. ನೋಡಿ, ತುಂಬಾ ಜನರದ್ದು BPL ಕಾರ್ಡ್ ರದ್ದಾಗೋದಕ್ಕೆ ಕಾರಣನೇ ಇದು. 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಅವರ BPL ಕಾರ್ಡು ಕೇಂದ್ರ ಸರ್ಕಾರವು ಕೂಡ ರದ್ದು ಮಾಡುವಂತೆ ರಾಜ್ಯಗಳಿಗೆ ಸೂಚನೆ ಕೂಡ ಕೊಡ್ತಾ ಇದೆ ಅಂತೆ. ಹೀಗಾಗಿ ಈ ಒಂದು BPL ಕಾರ್ಡ್ಗೆ ಇದ್ದ ಆದಾಯ ಲಿಮಿಟ್ ನೋಡಿ, ತಿಂಗಳಿಗೆ 15,000 ರೂಪಾಯಿ ಸಂಬಳ ಇದ್ರೆ, ಅಂದ್ರೆ ದಿನಕ್ಕೆ 500 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ರದ್ದಾಗ್ತಾ ಇದೆ. ಅಂದ್ರೆ ದಿನಕ್ಕೆ 500 ರೂಪಾಯಿ ಅಂದ್ರೆ ವರ್ಷಕ್ಕೆ 1,50,000 ರೂಪಾಯಿ ತನಕ ಆಗ್ಬಿಡುತ್ತೆ. 1,20,000 ರೂಪಾಯಿ ಆದಾಯ ಲಿಮಿಟ್ ದಾಟಿದ್ರೆ BPL ಇಂದ APL ಕಾರ್ಡ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಇನ್ಕಮ್ ಲಿಮಿಟ್ ಏನಿದೆ ನೋಡಿ, ಇದನ್ನ ಏರಿಕೆ ಮಾಡೋದ್ರ ಮೂಲಕ ಸಾವಿರಾರು ಕಾರ್ಡುಗಳು ರದ್ದಾಗೋದು ಕೂಡ ಉಳಿಯುತ್ತೆ. ಸೊ BPL ಆದಾಯ ಮಿತಿ ಹೆಚ್ಚಳಕ್ಕೆ ಕ್ರಮ ತಗೋತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಸಾವಿರಾರು ಕಾರ್ಡುಗಳು ರದ್ದಾಗೋದು ಉಳಿಯುತ್ತೆ, ಮತ್ತೆ ರದ್ದಾಗಿದ್ರು ಕೂಡ ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರಲಿದೆ. ಇದಕ್ಕೋಸ್ಕರ ಬದಲಾವಣೆಗಳನ್ನ ಮಾಡಬೇಕಾಗುತ್ತೆ. ಇನ್ನು ರಾಗಿ ಮತ್ತು ಜೋಳ ಮತ್ತು ಅಕ್ಕಿ ಖರೀದಿ ಮಾಡಲು ಸರ್ಕಾರ ಈ ಬಾರಿ ಬೆಂಬಲ ಬೆಲೆ ಯೋಜನೆ ಕೂಡ ನಿಗದಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಅಂದ್ರೆ ರಾಗಿ ಮತ್ತು ಜೋಳ ಮತ್ತು ಅಕ್ಕಿ ಇವು ಮೂರು ಕೂಡ ಸಿಗಲಿದೆ ಅಂತಾನೆ ಹೇಳ್ಬೋದು. ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಒಂದೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ಮಾರ್ಟ್ PDS ವ್ಯವಸ್ಥೆ ಕೂಡ ತರಲು, ಅಂದ್ರೆ ಎಲ್ಲಾ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಸ್ಮಾರ್ಟ್ PDS ಯೋಜನೆ ಜಾರಿ ಮಾಡಲಾಗ್ತಾ ಇದೆ. ಇದರ ಅಡಿಯಲ್ಲಿ ಪಾಸ್ ಯಂತ್ರಗಳು ಮತ್ತು ಎಲೆಕ್ಟ್ರಾನಿಕ್ ತೂಕ ಯಂತ್ರಗಳನ್ನು ಅಳವಡಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗುತ್ತೆ. ಇದರಿಂದ ಯೋಜನೆಗಳಿಂದ ಫಲಾನುಭವಿಗಳಿಗೆ ವೇಗವಾಗಿ ಮತ್ತು ನಿಖರ ಸೇವೆ ದೊರೆಯಲಿದೆ. ನೋಡಿ, ಒಂದು ಕಡೆಗೆ ಇಂದಿರಾ ಕಿಟ್ ಕೂಡ ಮುಂದಿನ ಬರೋ ದಿನಗಳಲ್ಲಿ ಜನರಿಗೆ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನು ಕೂಡ ಅಕ್ಕಿ ಜೊತೆಗೆ 5 kg ಹೆಚ್ಚುವರಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಇತ್ತ ರಾಗಿ ಮತ್ತು ಜೋಳ ಖರೀದಿಗೂ ಕೂಡ ಒಂದು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಕೂಡ ಮಾಡಲಾಗಿದೆ. ಇನ್ನು ಸ್ಮಾರ್ಟ್ PDS ವ್ಯವಸ್ಥೆ ಕೂಡ ಜಾರಿಗೆ ಬರ್ತಾ ಇದೆ. ಇದರಿಂದ ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವವರಿಗೆ ಒಂದು ಹೊಸ ನಿಯಮ, ಒಂದು ಹೊಸ ಶಾಕಿಂಗ್ ಸುದ್ದಿ, ಒಂದು ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಹೊಸ ಒಂದು ನಿಯಮ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಬಸ್ ನಲ್ಲಿ ಯಾರು ಕೂಡ ಸಿಗರೆಟ್ ಹಾಗೂ ತಂಬಾಕು ಸೇವನೆ ಮಾಡುವಂತಿಲ್ಲ, ಅಂದ್ರೆ ಗುಟ್ಕಾ ತಿಂದು ಉಗುಳುವಂತಿಲ್ಲ ಅಂತಾನು ಕೂಡ ಹೇಳಲಾಗಿದೆ. ಅಂದ್ರೆ ಬಸ್ ನಲ್ಲಿ ಗುಟ್ಕಾ ತಿಂದು ಉಗುಳೋದು, ಸಿಗರೆಟ್ ಧೂಮಪಾನ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಮತ್ತು ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ. ಇನ್ನು ಎರಡನೇದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಶೀಘ್ರದಲ್ಲೇ ಪ್ರಯಾಣ ದರ ಕೂಡ ಏರಿಕೆ ಆಗೋದು ಬಹುತೇಕ ಖಚಿತ. ಆದ್ರೆ ಎಷ್ಟು % ಏರಿಕೆ ಮಾಡ್ತಾರೆ ಇನ್ನು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಈಗಾಗಲೇ ಎಲ್ಲಾ 4 ನಿಗಮಗಳು ಕೂಡ ಬಸ್ ದರ, ಟಿಕೆಟ್ ದರವನ್ನು ಏರಿಕೆ ಮಾಡೋದಕ್ಕೆ ಈಗಾಗಲೇ ಒಂದು ಪ್ರಸ್ತಾಪವನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಂಪನಿಗಳಿಗೂ ಅಂದ್ರೆ ನಿಗಮಗಳಿಗೂ ಕೂಡ ಹೊರೆ ಆಗಬಾರದು ಮತ್ತು ಜನರಿಗೂ ಕೂಡ ಹೊರೆ ಆಗಬಾರದು, ಆ ತರ ಒಂದು ಬೆಲೆ ನಿಗದಿ ಮಾಡಲಾಗುತ್ತೆ. ಇನ್ನು ಶೀಘ್ರದಲ್ಲೇ ಬೆಲೆ ಏರಿಕೆ ಆಗೋದು ಫಿಕ್ಸ್ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಮೊದಲಿಗೆ BMTC ಅಂದ್ರೆ ಬೆಂಗಳೂರಿಂದ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮೊದಲಿಗೆ ಬೆಂಗಳೂರಲ್ಲಿ ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮೊನ್ನೆ ತಾನೇ BMTC ಬಸ್ ಅಲ್ಲಿ ಸಾರಿಗೆ ಸಚಿವರು ನಡೆಸಿದ ರಿಯಾಲಿಟಿ ಚೆಕ್ ಅಲ್ಲಿ ಅವರನ್ನೇ ಚಿಲ್ಲರೆ ಇಲ್ಲ ಎಂಬ ಕಾರಣಕ್ಕೆ ಕೆಳಗಿಳಿಸಿರೋ ಘಟನೆ ಕೂಡ ಬೆಳಕಿಗೆ ಬಂದಿತ್ತು. ಅದೇ ಪ್ರಕಾರ ಇದಕ್ಕೆಲ್ಲ ಮುಕ್ತಿ ಹಾಡಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್, ಅಂದ್ರೆ ಸ್ಮಾರ್ಟ್ ಕಾರ್ಡ್ ಟ್ಯಾಪ್ ಅಂಡ್ ಪೇ ಮಾಡೋದ್ರ ಮೂಲಕ ಎಲ್ಲ ಕೂಡ ಆನ್ಲೈನ್ ಮೂಲಕ ನಡೆಯೋದ್ರಿಂದ ಇದರಿಂದ ಚಿಲ್ಲರೆ ಸಮಸ್ಯೆ ಕೂಡ ಆಗೋದಿಲ್ಲ. ಎರಡನೇದಾಗಿ ಹೇಳ್ಬೇಕಂದ್ರೆ ಇದನ್ನ ಟಿಕೆಟ್ ಅನ್ನ ವೇಗವಾಗಿ ಪ್ರಯಾಣಿಕರಿಗೆ ಕೊಡಬಹುದು. ಅಂದ್ರೆ ತುಂಬಾ ಚಿಲ್ಲರೆ ಕೊಡೋದು, ವಾಪಸ್ ಇಸ್ಕೊಳ್ಳೋದು ಎಲ್ಲ ಟೈಮ್ ಹಿಡಿಯಲ್ಲ. ಸ್ಮಾರ್ಟ್ ಕಾರ್ಡ್ ವಿತರಣೆ ಒಂದೇ ಪ್ರಕ್ರಿಯೆ. ಇದಕ್ಕೋಸ್ಕರ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ನಾಲ್ಕನೇದಾಗಿ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ 10 ದಿನಗಳ ಕಾಲ ವಿಸ್ತೀರ್ಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಹೌದು, ಜುಲೈ 29ರ ಬದಲಾಗಿ ಜನರಿಗೆ ಆಗಸ್ಟ್ 8ರವರೆಗೂ ಮನೆ ಮನೆಗೆ BLOಗಳ ಭೇಟಿ ಶುರುವಾಗುತ್ತೆ. ಅಂತಿಮ ಮತದಾರರ ಪಟ್ಟಿ ಆಗಸ್ಟ್ 7ರ ಬದಲು ಆಗಸ್ಟ್ 19ನೇ ತಾರೀಕಿಗೆ ಪ್ರಕಟವಾಗಲಿದೆ. ಇದರಿಂದ BLO ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಜನರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. ತುಂಬಾ ಜನ ಇನ್ನೂ ಕೂಡ ಅರ್ಜಿಗಳನ್ನು ತುಂಬಿಕೊಟ್ಟಿಲ್ಲ, ಅಂತವರ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗಬಹುದು. ನೋಡಿ ವೀಕ್ಷಕರೇ, ಆದಷ್ಟು ಬೇಗ ಎನ್ಯುಮರೇಷನ್ ಅರ್ಜಿ ತುಂಬಿ ವಾಪಸ್ ಕೊಡಿ, ಇಲ್ಲವಾದರೆ ನಿಮ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುತ್ತೆ. ಡಿಲೀಟ್ ಆದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಇತ್ತ ನಿಮಗೆ BPL ಕಾರ್ಡು ಇರಲ್ಲ ಅಂತೆ. ನೋಡಿ, ನಿಮಗೆ ಸರ್ಕಾರದ ಯೋಜನೆಗಳು, ಪಿಂಚಣಿ ಹಣನೂ ಬರಲ್ಲ. ಇದು ನಾವ್ ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರ ಜನರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸಿರುವಂತದ್ದು. ನೋಡಿ, ಈಗ ಕರಡು ಮತದಾರರ ಪಟ್ಟಿ ಕೂಡ ಆಗಸ್ಟ್ 17ಕ್ಕೆ ರಿಲೀಸ್ ಆಗುತ್ತೆ. ಸೊ ಪ್ರತಿಯೊಬ್ರು ಕೂಡ ಇದೇ ಒಂದು ಆಗಸ್ಟ್ 5, 6, 7ನೇ ತಾರೀಕಿನ ಒಳಗೆ ನಿಮ್ಮ ಒಂದು BLO ಅಧಿಕಾರಿಗಳಿಗೆ ವಾಪಸ್ ಅರ್ಜಿ ತುಂಬಿಕೊಡಿ. ಆಗಸ್ಟ್ 17ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಅದರಲ್ಲಿ
ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಆಗಸ್ಟ್ 17ರಿಂದ 16ರವರೆಗೂ, ಸೆಪ್ಟೆಂಬರ್ 16ರವರೆಗೂ ನಿಮಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಕೂಡ ಇದೆ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೌದು, ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಈಗ ತಗೋಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ತಗೋಬಹುದು. ಹೌದು, ಯಾರೆಲ್ಲ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿದ್ದಾವೆ ಅಂದ್ರೆ ಮದುವೆ ಇದೆ, ಶುಭ ಸಮಾರಂಭಗಳಿದೆ, ಅವರು ಬಂಗಾರ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈಗ ಒಂದು ಸರಿ ಸಮಯ ಬಂದಿದೆ. ಅಂದ್ರೆ 22 ಕ್ಯಾರೆಟ್ ಚಿನ್ನ 1,30,30,600 ರೂಪಾಯಿ ತನಕ ಬಂದು ನಿಂತಿದೆ. ಇನ್ನು 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ 1,43,000 ರೂಪಾಯಿಗೆ ಬಂದು ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಹೋದ ವಾರ 1,55,000 ರೂಪಾಯಿ ತನಕ ಇತ್ತು, 1,50,000 ರೂಪಾಯಿ ಆಯಿತು, 1,45,000 ರೂಪಾಯಿ ಆಯಿತು. ಈಗ MCX ಅಲ್ಲಿ 1,40,000 ರೂಪಾಯಿ ತನಕ ಕೂಡ ಟ್ರೇಡ್ ಆಗಿ ಹೋಗಿದೆ. ಹೀಗಾಗಿ 1,40,000, 1,41,000, 1,42,000 ಈ ಒಂದು ರೇಟ್ ಅಲ್ಲಿ ಬಂಗಾರ ಬೆಳ್ಳಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. 2 ತಿಂಗಳಲ್ಲಿ 20,000 ರೂಪಾಯಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಅದೇ ಪ್ರಕಾರ ಬೆಳ್ಳಿ ಕೂಡ ಈಗಾಗಲೇ MCX ಅಲ್ಲಿ 2,18,000 ರೂಪಾಯಿ ತನಕ ಟ್ರೇಡ್ ಆಗಿದೆ. ಅದೇ ಪ್ರಕಾರ ಈಗ ಮತ್ತೆ 5,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 2,35,000 ರೂಪಾಯಿ 1 kg ಬೆಳ್ಳಿ 2,30,000 ರೂಪಾಯಿ ಆಗಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಸರಿಯಾದ ಬೆಲೆ ನಮಗೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.